ನನಗೆ ಅವರಿದ್ದಾರೆ ಇವರಿದ್ದಾರೆ ವಶಿ ಮಾಡಿಕೊಡಿ ಅಂತಂದರೆ ಅದು ಆಗೋ ಚಾನ್ಸ ಅಲ್ಲ. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗದೇ ಇರೋದು, ನನ್ನ ಗಂಡ ಇನ್ನೊಬ್ಬರನ್ನ ಯಾರನ್ನೋ ಇಟ್ಕೊಂಡ್ಬಿಟ್ಟವ್ರೆ ಅನ್ನೋದು. ಅರ್ಶಿನಿ ಯೂಟ್ಯೂಬ್ ಪ್ರೇಕ್ಷಕ ಮಹಾಶಯರಿಗೆ ಎಲ್ಲರಿಗೂ ವಂದನೆಗಳು. ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಬಹಳಷ್ಟು ಮನೆಗಳಲ್ಲಿ ಗಂಡ ಹೆಂಡತಿ ಕಲಹ ಅನ್ನೋದಿದೆ. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗದೇ ಇರೋದು, ನನ್ನ ಗಂಡ ಇನ್ನೊಬ್ಬರನ್ನ ಯಾರನ್ನೋ ಇಟ್ಕೊಂಡ್ಬಿಟ್ಟವ್ರೆ ಅನ್ನೋದು, ಅಥವಾ ನನ್ನ ಹೆಂಡತಿ ಇನ್ನೊಬ್ಬರ ಜೊತೆ ಹೋಗ್ತಾ ಇದ್ದಾರೆ ಅನ್ಬೋದು. ಇದು ಅನುಮಾನಗಳು ಬಹಳಷ್ಟು ಜನಗಳಲ್ಲಿರ್ತವೆ. ರಿಯಲ್ ಫ್ಯಾಕ್ಟ್ ಬಂದು ಬಹಳ ಬೇರೆ ಇರ್ತದೆ. ಅಕಸ್ಮಾತ್ ಕೆಲವರಲ್ಲಿ ಇರ್ತದೆ, ಇಲ್ಲ ಅಂತೇನಿರಲ್ಲ. ಆದರೂ ಈ ಅನುಮಾನ ಪಿಶಾಚಿಯನ್ನು ತುಂಬ ಜನಗಳಲ್ಲಿ ಕಾಡ್ತಾ ಇರ್ತದೆ. ಇನ್ನೊಂದೇನು ಅಂತಂದರೆ, ನನ್ನ ಗಂಡ ಇನ್ನೊಬ್ಬರ ಜೊತೆ ಓಡಾಡ್ತಾವ್ರೆ ಅನ್ನೋದು ಬಹಳಷ್ಟು ಜನಗಳಲ್ಲಿ ಕಾಡ್ತಾ ಇರ್ತದೆ. ಅಂಥವ್ರಿಗೆ ಗಂಡ ಹೆಂಡತಿ ವಶೀಕರಣ ಅಂತೇಳಿ ಒಂದು ರೆಮಿಡಿ ಹೇಳ್ತೀನಿ. ಅದನ್ನು ನೀವಾಗ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ, ಸಮಸ್ಯೆ ಏನಿಲ್ಲ. ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ನಮ್ಗೆ ಕಾಲ್ ಮಾಡಿದ್ರೆ, ಗಂಡ ಹೆಂಡತಿ ಆಗಿರ್ತಕ್ಕಂಥವ್ರು ಮಾತ್ರನೇ ಕಾಲ್ ಮಾಡಬೇಕು. ನನಗೆ ಲವರ್ಸ್ ಇದ್ದಾರೆ, ನನಗೆ ಅವರಿದ್ದಾರೆ ಇವರಿದ್ದಾರೆ ವಶಿ ಮಾಡಿಕೊಡಿ ಅಂತಂದರೆ ಅದು ಆಗೋ ಚಾನ್ಸ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಮೊದಲೇ ಹೇಳ್ಬಿಡ್ತೀನಿ ನಾನು, ಅಂಥವ್ರು ಫೋನ್ ಮಾಡಿದ್ರೆ ಬೈತೀನಿ ನಾನು. ಬೈಸ್ಕೊಳ್ಳೋದು ಬಿಟ್ಬಿಟ್ಟು ಗಂಡ ಹೆಂಡತಿ ಸಮಸ್ಯೆ ಇರ್ತಕ್ಕಂಥವ್ರು ಮಾತ್ರ ಕಾಲ್ ಮಾಡಿ. ನೋಡಿದು ಕರಿ ಉಮ್ಮತ್ತಿ ಅಂತ ಕರಿತೀವಿ. ನೋಡಿದು ಕರಿ ಉಮ್ಮತ್ತಿ ಹೂವು ಬಂದು ಈ ರೀತಿ ಇರುತ್ತೆ. ನೋಡಿದು ಇದು ಕಾಯಿ ಬಂದು ನೋಡಿ, ಇದು ಬೀಜ, ಉಮ್ಮತ್ತಿ ಬೀಜ. ಇದು ಕಾಯಿಗಳು ನೋಡಿ ಹಿಂಗಿರ್ತವೆ. ಇದನ್ನು ಏನಪ್ಪ ಮಾಡಬೇಕು ಅಂತಂದರೆ, ಭಾನುವಾರ ಅಥವಾ ಗುರುವಾರ ಪುಷ್ಯಮಿ ನಕ್ಷತ್ರ ಬಂದಿದ್ದೀವನ್ನ, ಪುಷ್ಯಮಿ ನಕ್ಷತ್ರ ಆ ದಿನ ಮಾತ್ರ ಬೀಳಬೇಕು. ಆವತ್ತಿನ ದಿನ ಏನು ಮಾಡ್ತೀರಾ ಅಂದರೆ, ಶನಿವಾರ, ಭಾನುವಾರ ಬಿತ್ತು ಅಂದ್ಕೊಳ್ಳಿ ಶನಿವಾರ, ಗುರುವಾರ ಬಿತ್ತು ಅಂದ್ಕೊಳ್ಳಿ ಬುಧವಾರ. ಆವತ್ತಿನ ರಾತ್ರಿ ಸಾಯಂಕಾಲ 6 ಗಂಟೆ ಸಮಯದಲ್ಲಿ ಹೋಗಿ ಇದಕ್ಕೆ ಒಂದು ಪೂಜೆ ಮಾಡಿ ರಕ್ಷೆ ಕಟ್ಟಬೇಕು. ಏನಂತ, ನಾಳೆ ಬೆಳಗ್ಗೆ ಸೂರ್ಯೋದಯಕ್ಕೆ ಮೊದಲೇ ನಾನು ಬರ್ತೀನಿ, ನಿನ್ನನ್ನು ತಗೊಂಡು ಹೋಗ್ತಾ ಇದ್ದೀನಿ ಅಂಥೇಳಿ ಪೂಜೆ ಮಾಡಿಬಿಟ್ಟು ಇದಕ್ಕೊಂದು ಸ್ವಲ್ಪ ಹಾಲು, ಮೊಸರು, ನೀರು ಇಷ್ಟನ್ನು ಹಾಕಿ ಬುಡಕ್ಕೆ ಹಾಕಬೇಕು. ಸ್ವಲ್ಪ ಪಾದೆ ತೆಗೆದು ಬುಡಕ್ಕೆ ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಮೈ ಮೇಲಿರ್ತಕ್ಕಂಥ ಒಂದು ದಾರ ತೆಗೆದುಬಿಟ್ಟು ಕಟ್ಟಬೇಕು. ಕಟ್ಟಬೇಕಾದ್ರೆ ರಕ್ಷಾ ಅಂತ ಕರಿತೀವಿ ಅದನ್ನು, ರಕ್ಷೆ ಕಟ್ಟೋದು ಅಂತ. ಆ ಥರ ಕಟ್ಟಬೇಕಾದ್ರೆ ಏನು ಮಾಡಬೇಕು ಅಂದರೆ, ನನಗೆ ನನ್ನ ಗಂಡನಿಂದ ಆಗಲಿ ಅಥವಾ ನನಗೆ ನನ್ನ ಹೆಂಡತಿಯಿಂದ ಸಮಸ್ಯೆ ಇದೆ, ಈ ರೀತಿ ಆಗ್ತಾ ಇದೆ, ಅದಕ್ಕೆ ನಿನ್ನನ್ನು ತಗೊಂಡು ಹೋಗ್ತಾ ಇದ್ದೀನಿ, ಏನಾದರೂ ಸಮಸ್ಯೆ ಈ ಥರ ಇದ್ದದ್ದನ್ನು ಅದನ್ನು ಸರ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಈ ವನದೇವತೆಯನ್ನು ಕೇಳ್ಕೋಬೇಕು. ಈ ವನದೇವತೆ ಕೇಳಬೇಕಾದ್ರೆ ಮೈಂಡಲ್ಲಿ ಕೆಟ್ಟ ಆಲೋಚನೆಗಳಿಲ್ಲದೆ ನನ್ನ ಸಂಸಾರ ನಾನು ಚೆನ್ನಾಗಿರಬೇಕು ಅನ್ನೋದು ಮಾತ್ರ ಇಟ್ಕೊಂಡು ನೀವು ಪೂಜೆ ಮಾಡಬೇಕು. ಪೂಜೆ ಮಾಡಿಬಿಟ್ಟು ಏನು ಮಾಡಬೇಕು ಅಂತಂದರೆ, ಮಾರನೇ ದಿನ ಬೆಳಗ್ಗೆ ಗುರುವಾರ ಅಥವಾ ಭಾನುವಾರ, ಶನಿವಾರ ಪೂಜೆ ಮಾಡಿದ್ರೆ ಭಾನುವಾರ, ಬುಧವಾರ ಪೂಜೆ ಮಾಡಿದ್ರೆ ಗುರುವಾರ, ಬೆಳಗ್ಗೆ ಸೂರ್ಯೋದಯಕ್ಕೆ ಮೊದಲೇ ಬಂದು ಈ ಒಂದು ಗಿಡನ ಕ್ಲೀನಾಗಿ ಎಳ್ಕೋಬೇಕು. ಎಳ್ಕೊಂಡ್ರೆ ಬೇರು ಸಮೇತ ಬರ್ತದೆ. ಅದನ್ನು ಭೂಮಿ ಮೇಲೆ ಆಮೇಲೆ ಇಡೋ ಅವಶ್ಯಕತೆ ಇರೋದಿಲ್ಲ. ಅದನ್ನು ತಗೊಂಡೋಗಿ ಏನು ಮಾಡ್ತೀರ, ಬೇರನ್ನ ನೀಟಾಗಿ ತೊಳೆದ್ಬಿಟ್ಟು ಚಿಕ್ಕದಾಗಿರ್ತವೆ, ದೊಡ್ಡ ಗಿಡಗಳೇನು ಅವಶ್ಯಕತೆ ಇರೋಲ್ಲ ನಿಮಗೆ, ಚಿಕ್ಕದಾಗಿರುತ್ತೆ ಆಯಿತಾ. ಅದನ್ನೇನು ಮಾಡಬೇಕು, ತಗೊಂಡೋಗ್ಬಿಟ್ಟು ನೀಟಾಗಿ ಪೀಸ್ ಮಾಡಿ ಬಟ್ಟೆ ಮೇಲೆ ಹಾಕ್ಬಿಟ್ಟು ಒಣಗಿಸ್ಬಿಟ್ಟು ಪಂಚಾಂಗ ಅಂತ ಕರಿತೀವಿ. ಅದನ್ನು ಒಂದು ಇಷ್ಟು ಬಸಿಕಿದ್ರು ಸಾಕು ನಿಮಗೆ. ಅಕಸ್ಮಾತ್ ನಿಮ್ಗೆ ಆಗಿಲ್ಲ, ಪೂರ್ತಿ ಬೇಡ. ಯಾಕಂತಂದರೆ ಗಿಡನ ಹಾಳು ಮಾಡೋದು ಬೇಡ. ಗಿಡ ಬದುಕಿದ್ರೆ ನೀವು ಮಾಡ್ತಕ್ಕಂಥ ಯೋಗಾನು ಬದುಕಿರ್ತದೆ, ತುಂಬ ಅದ್ಭುತವಾಗಿರ್ತದೆ. ಅಕಸ್ಮಾತ್ ನಿಮ್ಗೆ ಅಷ್ಟು ಬೇಕಾಗಿಲ್ಲ, ನಿಮಗೆ ನೋಡಿ ಪೂರ್ವಕ್ಕೆ ಹೋಗಿರ್ತಕ್ಕಂಥ ಬೇರು ಒಂದಷ್ಟು ಕಿತ್ಕೊಳ್ಳಿ, ಹೂವು ಒಂದು, ಕಾಯೊಂದು, ಎಲೆ ಒಂದು, ತೊಗಟೆ ಒಂದು. ಈ ಬೇರೆ ಮೇಲಿನ ತೊಗಟೆ, ಈ ಬೇರೆ ಇದು ಗಿಡದ ಮೇಲೆ ತೊಗಟೆ ಇದೆಯಲ್ಲ, ಈ ತೊಗಟೆ ಒಂದಷ್ಟು, ಇದನ್ನು 5 ಪಂಚಾಂಗ ಅಂತ ಕರಿತೀವಿ. ಅದನ್ನು ತಗೊಂಡೋಗಿ ಒಣಗಿಸ್ಕೊಂಬಿಟ್ಟು ಕುಟ್ಟುಬಿಟ್ಟು ಏನು ಮಾಡಬೇಕು, ವಾಕಾಮೃತ ಅಂತ ಕರಿತೀವಿ, ಎಂಜಿಲು. ಆ ಎಂಜಿಲ್ ಒಳಗಡೆ ಮಿಕ್ಸ್ ಮಾಡಿಬಿಟ್ಟು ಆ ವ್ಯಕ್ತಿಗೆ, ಯಾರಿಗೆ ನಿಮ್ಗೆ ಯಾರು ಬೇಕು ವಶೀಕರಣ, ಗಂಡ ಹೆಂಡತಿಗಾದ್ರಿ ಹೆಂಡತಿ ಗಂಡನಿಗಾಗಲಿ ವಶೀಕರಣ ಆಗಬೇಕು ಅಂದರೆ ಅದನ್ನು ಬೆರೆಸ್ಬಿಟ್ಟು ಊಟಗಳಲ್ಲಿ ಮಿಕ್ಸ್ ಮಾಡಿಕೊಟ್ರೆ ತುಂಬ ಒಂದು 3 ದಿನ 4 ದಿನ ಹಿಂಗೆ ಬೆರೆಸ್ಬೇಕು, 3-4 ಸರಿ ಕೊಡಬೇಕು. ಕೊಟ್ಟಾಗ ಆ ವ್ಯಕ್ತಿ ನಿಮ್ಮ ಅಂತೆ ಆಗ್ತಾ ಇರ್ತಾರೆ, ನಿಮ್ಮ ಸಂಸಾರ ಸುಖಮಯವಾಗಿರ್ತದೆ. ಯಾಕಂದರೆ ಕಿತ್ತಾಡೋದು ಅವೆಲ್ಲ ನಡೆಯಲ್ಲ. ಆ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಬೇಕಾದರೆ ನೀವು ಮಾಡ್ಕೊಳ್ಳಿ. ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿ ನಮ್ಮಲ್ಲಿ ಸಿಗುತ್ತೆ, ಕಳಿಸ್ಕೊಡ್ತೀವಿ. ಬಳಸ್ಕೊಂಡು ಸುಖ ಸಂಸಾರದಿಂದ ಚೆನ್ನಾಗಿರಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.